ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ವಾಕಿಂಗ್ ಮಾಡ್ತಾನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಏನಂದರೆ ರ್ಯಾಂಡಮಾಗಿ ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಶ್ರೀರಾಮನವಮಿ, ಎಲ್ರಿಗೂ ಹ್ಯಾಪಿ ಶ್ರೀರಾಮನವಮಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಕಾವೇಗೌಡ ಯೂಟ್ಯೂಬ್ ಚಾನಲ್. ಈಗ ಜಸ್ಟ್ ಪೂಜೆ ಎಲ್ಲ ಆಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಸೊ ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದೆ. ಸೊ ಹೋಗಿ ಬರೋಣ ಅಂತ ಹೇಳಿ. ನಮ್ಮ ಮನೆಯ ಪುಟ್ಟ ಗಣೇಶ ಹಾಗೆ ಶ್ರೀರಾಮನವಮಿಯ ಸ್ಪೆಷಲ್ ನಮ್ಮನೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಹಾಗೆ ನಮ್ಮ ಮನೇಲಿ ಕಡಲೆಕಾಯಿ ಉಸ್ಲಿ ಮಾಡ್ತೀವಿ. ಇದಿಷ್ಟು ನಮ್ಮ ಮನೆ ಮಾಡಿರುವಂಥ ಸ್ಪೆಷಲ್ ಅಡುಗೆ. ರಾಮನವಮಿಯನ್ನು ಶ್ರೀರಾಮನು ಹುಟ್ಟಿದ ದಿನ ಎಂದು ನಾವು ಆಚರಣೆ ಮಾಡ್ತೀವಿ. ಹಾಗೆ ಚೈತ್ರ ಮಾಸದ 9ನೇ ದಿನ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ. ರಾಮ ಅಂದ್ರೇ ಧೈರ್ಯ, ಶಾಂತಿ, ಒಳ್ಳೆಯತನ. ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ದೇವಸ್ಥಾನದಲ್ಲಿ ಪಾನಕನೂ ಸಿಕ್ತು. ಪಾನಕ ಕುಡ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಡಿ-ಮಾರ್ಟಿಗೆ ಹೋಗಬೇಕಿತ್ತು. ಸ್ವಲ್ಪ ನಮಗಲ್ಲಿ ಕೆಲವು ಡ್ರೈ ಫ್ರೂಟ್ಸ್ ಬೇಕಿತ್ತು ಅಂತ ಹೇಳಿ ಇವಾಗ ಡಿ-ಮಾರ್ಟ್ ಹೋಗ್ತಾ ಇದ್ದೀನಿ. ಸೊ ನಾನು ಡಿ-ಮಾರ್ಟಿಗೆ ಹೋಗಿದ್ದು ಸ್ವಲ್ಪ ಗ್ರೋಸರೀಸ್ ಏನಾದ್ರು ಪರ್ಚೇಸ್ ಮಾಡ್ಕೊಂಬರೋಣ ಅಂತ. ಬಟ್ ನನ್ನ ಕಣ್ಣಿಗೆ ಈ ಬಟ್ಟೆ ಕಂಡ್ರೆ ಅಲ್ಲಿ ಹೋಗ್ದಲ್ಲಿ ಇರೋಕ್ಕಾಗೋದೇ ಇಲ್ಲ. ಫಸ್ಟ್ ಅಲ್ಲಿ ಹೋಗಬೇಕು, ನೋಡಬೇಕು, ತಗೊಳ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ಹೋಗಿ ಅಲ್ಲಿ ನೋಡಬೇಕು, ಆ ಥರ ಮಾಡ್ತೀನಿ. ಹಾಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ನಾನು ಮನೆಗೆ ಬಂದೆ. ಇವಾಗ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಬಿಟ್ಟು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಿಲ್ಲ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಬಾದಾಮಿ, ದ್ರಾಕ್ಷಿ, ವಾಲ್ನಟ್, ಪಿಸ್ತಾ ಹಾಗೂ ಗೋಡಂಬಿ. ಇನ್ನು ನಿಮಗೆ ಯಾವ್ಯಾವೆಲ್ಲ ಬೇಕು ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ನನಗಿಷ್ಟ ಆಗುವಂಥದ್ದು ಕೆಲವೊಂದು ಮಾತ್ರ ತೊಗೊಂಡಿದ್ದೀನಿ. ಅದು ಅಲ್ಲದೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಹಾಗಾಗಿ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಕಮ್ಮಿ ಕ್ವಾಂಟಿಟಿಲೇ ಮಾಡೋಣ. ಇನ್ ಕೇಸ್ ಅದು ಟೇಸ್ಟ್ ಜಾಸ್ತಿ ಬಂದರೆ ನೆಕ್ಸ್ಟ್ ಟೈಮು ಜಾಸ್ತಿ ಕ್ವಾಂಟಿಟಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಕಮ್ಮಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕಿ ಈ ಥರ ನಾನು ಹುರ್ಕೊಳ್ತಾ ಇದ್ದೀನಿ. ಒಂದು 3 to 4 ಮಿನಿಟ್ಸು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಡ್ರೈ ಫ್ರೂಟ್ಸು ತಿನ್ನಬೇಕಾದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಫ್ಲೇವರು ತುಂಬ ಚೆನ್ನಾಗಿ ಬರ್ತಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಈ ಥರ ರೋಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಟ್ರಾನ್ಸ್ಫರ್ ಆದಮೇಲೆ ಒಂದು 2 ನಿಮಿಷ ಸ್ವಲ್ಪ ಕೂಲ್ ಆಗಬೇಕು. ಅದು ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಬೇಕು. ಇದನ್ನು ಫುಲ್ಲು ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ರೆ ತಿನ್ನಬೇಕಾದ್ರೆ ಅದು ಹಾಗಾಗಿ ಕೆಲವೊಂದು ಪೀಸಸ್ ಸಿಕ್ತಿದ್ರೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಮತ್ತು ಅದೇ ಬಾಣಲಿಗೆ ನಾನು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿ ಡೇಟ್ಸ್ನೂ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಡೇಟ್ಸು ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗೆ ಬ್ಲೆಂಡ್ ಮಾಡಬೇಕಾದ್ರೂ ನೀಟಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಇದನ್ನು ಒಂದು 5 ಮಿನಿಟ್ಸ್ ನಾನು ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಒಂದು 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ಸೇಮ್ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ ನೀಟಾಗಿ. ಈ ಥರ ಬ್ಲೆಂಡ್ ಮಾಡ್ಕೊಬೇಕು, ಸ್ವಲ್ಪ ನೈಸಾಗೆ ಬ್ಲೆಂಡ್ ಮಾಡ್ಕೊಬೇಕು. ಈ ಥರ ನೈಸಾಗಿ ರುಬ್ಬಾದ್ಮೇಲೆ ಇದನ್ನು ನಾವು ಫಸ್ಟೇ ಡ್ರೈ ಫ್ರೂಟ್ಸ್ನೆಲ್ಲನೂ ಬ್ಲೆಂಡ್ ಮಾಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾವು ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನ ಮಾಡ್ಕೊಂಬಿಡಬೇಕು. ತಣ್ಣಗಾದ್ಮೇಲೆ ಅದಕ್ಕೆ ನಾವು ನೀಟಾಗಿ ರೌಂಡ್ ಶೇಪ್ನ ಕೊಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ನೀಟಾಗಿ ಎಲ್ಲನೂ ಉಂಡೆಗಳನ್ನ ಮಾಡ್ಕೊಂಬಿಟ್ರೆ ಅದು ಚೆನ್ನಾಗಿರುತ್ತೆ, ನೀಟಾಗಿ ರೌಂಡ್ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಂಬಿಡಬೇಕು ಬೇಗ ಬೇಗ. ನಾನಿಲ್ಲಿ ನೀಟಾಗಿ ಎಲ್ಲನೂ ಉಂಡೆ ಎಲ್ಲನೂ ಮಾಡಿಕೊಂಡೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನಾನು ನಮ್ಮಮ್ಮ ನಮ್ಮ ಅಪ್ಪಂಗೆಲ್ಲ ಕೊಟ್ಟೆ. ನಮ್ಮಮ್ಮನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ನಮ್ಮ ಅಕ್ಕನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಟೇಸ್ಟು. ನನಗಂತೂ ಫುಲ್ ಖುಷಿ ಆಯಿತು. ಫಸ್ಟ್ ಟೈಮ್ ಮಾಡಿರೋದಲ್ವಾ, ಹಾಗಾಗಿ ಇಷ್ಟು ಟೇಸ್ಟಿಯಾಗಿ ಬಂದಿದೆಯಲ್ಲ ಅಂತ ನನಗಂತೂ ಫುಲ್ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು. ಇನ್ನೂ ನನಗಿಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ನೆಲ್ಲರೂ ಆ್ಯಡ್ ಮಾಡಿ ಮಾಡ್ಕೊಬೋದಲ್ವಪ್ಪ ಅಂತ ನನಗೇ ಖುಷಿ ಆಗ್ತಾಯಿತ್ತು. ಫಸ್ಟ್ ಟೈಮ್ ಮಾಡಿರೋದು ತುಂಬ ಟೇಸ್ಟಿಯಾಗಿತ್ತು. ಇದಕ್ಕೆ ನಾನು ಯಾವುದೇ ಥರ ಬೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ಡೇಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಅಷ್ಟೇ ಆ್ಯಡ್ ಮಾಡಿರೋದು. ಈ ಥರ ಡ್ರೈ ಫ್ರೂಟ್ಸಲ್ಲಿ ಸ್ವೀಟ್ ಮಾಡ್ಕೊಂಡು ತಿನ್ನೋದ್ರಿಂದ ಡೈಲಿ ಒಂದೊಂದು ತಿಂದ್ರೂ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನಮ್ಮ ಸ್ಕಿನ್ ಆ್ಯಂಡ್ ಏರ್ಗೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.